ವಾಟ್? ಏನಂದ್ರೆ? ಸರಿಯಾಗಿ ನಡ್ಕೊಳ್ದೆ ಹೋದ್ರೆ ಕತ್ ಬಗ್ಸಿ ನಡೆಯೋ ಹಾಗೆ ಮಾಡ್ತೀನಿ ಅಂದೆ. ಹೌ ಡೇರ್ ಯು? ನನ್ಗೆ ಆ ಮಾತು ಹೇಳ್ತೀಯಾ? ನನ್ನ ಅನ್ನಕ್ಕೆ ನೀನ್ ಯಾರು? ನಿನ್ನ ಸೋದ್ರತ್ತೆ. ನಿನಗೆ ಒಳ್ಳೇದು ಕೆಟ್ಟದ್ದು ಹೇಳೋ ಅಕ್ಕನ್ ಥರದೋಳು. ನೋಡೋದಕ್ಕೆ ಸಾಫ್ಟ್ ಆಗಿ ಕಾಣಿಸ್ತಿದ್ದೀನಿ ಅಲ್ವಾ? ನಾನು ಅಷ್ಟೊಂದು ಸಾಫ್ಟ್ ಅಲ್ಲ. ನೀನು ಒಳ್ಳೆಯವಳಾಗಿದ್ರೆ ನಾನು ಒಳ್ಳೆಯವಳಾಗಿರ್ತೀನಿ. ರಿವರ್ಸ್ ಆದ್ರೆ ನನ್ನ ಟ್ರೀಟ್ಮೆಂಟ್ ಕೂಡ ರಿವರ್ಸ್ ಆಗತ್ತೆ. ನಾನೇನಾದ್ರೂ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ? ನನ್ನ ದೃಷ್ಟಿಲಿ ನೀನು ಚಿಕ್ಕವಳೆ. ಈ ಮನೇಲಿ ಅನುಕೀರ್ತಿ ಹೇಗೋ ನೀನು ಹಾಗೆ. ಅವ್ರು ತಪ್ಪು ಮಾಡಿದ್ರೆ ಹೇಗೆ ಶಿಕ್ಷೆ ಕೊಡ್ತೀನೋ, ನೀನು ತಪ್ಪು ಮಾಡಿದ್ರೆ ಹಾಗೆ ಶಿಕ್ಷೆ ಕೊಡ್ತೀನಿ. ನಿನ್ ಡ್ರಾಮಾ ಪರ್ಫಾರ್ಮೆನ್ಸ್ ಏನಾದ್ರೂ ಇದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಇಲ್ಲ ಅಂತ ಓವರ್ ಆಕ್ಟಿಂಗ್ ಏನಾದ್ರೂ ಮಾಡಿದ್ಯೋ ನನ್ನ ಅಸ್ಲಿ ರೂಪ ನೋಡ್ತೀಯ. ಈ ಹುಡುಗಿ ಶಿವಾನಿ, ನಮ್ ದಮಯಂತಿ ಮಗಳು. ಅವಳು ತೀರೋಗಿದ್ಲು ಅಲ್ವಾ? ಇಲ್ಲ ರೀ, ಸತ್ತಿದ್ದು ಬೇರೆ ಹುಡುಗಿ. ಶಿವಾನಿ ಕಿಡ್ನಾಪ್ ಆಗಿದ್ಲು ಅಷ್ಟೇ. ಓ, ಸಿಟಿಲಿ ತುಂಬಾ ದುರಂತ ನಡೀತಿದೆ. ಅಷ್ಟಕ್ಕೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ದಂಗ ಆಗಿದೆ. ಎನಿವೆ, ನಿಮ್ ಶಿವಾನಿ ಬದುಕಿರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನ್ ಬಂದು ನಿಮಗ್ ಡಿಸ್ಟರ್ಬ್ ಮಾಡ್ಲಿಲ್ಲ ತಾನೇ? ಅಯ್ಯೋ, ಹಾಗೇನಿಲ್ಲ ರೀ. ನೀವು ರಾಕಿನ್ ನೋಡಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಹಾಯ್ ಶ್ಯಾಮ್ಲಾ ಅವರೇ. ಹಾಯ್ ಸರ್. ಅಭಿ, ಆಫೀಸ್ಗೆ ಹೋಗೋಣವಾ? ಹೋ, ಆಗ್ಲೇ ತುಂಬಾ ಲೇಟ್ ಆಗಿದೆ. ನೀವು ಮಾತಾಡ್ತಾ ಇರಿ, ನಾನು ಆಫೀಸ್ಗೆ ಹೋಗ್ತೀನಿ. ಬಾಯ್. ನನಗೂ ಅದೇ ಬೇಕಿತ್ತು. ಎಸ್ ಪ್ಲೀಸ್. ಬಾಯ್. ಕಾಫಿನೋ ಕೂಲ್ ಡ್ರಿಂಕ್ಸ್ ಏನಾದ್ರೂ ತಗೋತೀರಾ? ಇವಾಗೇನು ಬೇಡ ರೀ. ರಾಕಿನ ನೋಡಿದ್ನಲ್ಲ ಸಾಕು. ರಾಕಿ, ಬಾಯ್ಲಿ ಬಂದು ಸ್ವಲ್ಪ ಹೊತ್ತು ಆಂಟಿ ಜೊತೆ ಮಾತಾಡು. ಅಯ್ಯೋ, ಆಡ್ಲಿ ಬಿಡಿ. ಎಕ್ಸ್ಕ್ಯೂಸ್ ಮೀ. ಹಲೋ. ಇಲ್ಲ ಸರ್, ಸೈನ್ ಹಾಕಲ್ಲ ಅಂದ್ರು. ಯಾರನ್ನಾದ್ರೂ ಟ್ರೈ ಮಾಡಬೇಕು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆಮೇಲೆ ಎಲ್ಲ ದೇವ್ರಿಚ್ಛೆ. ಇಲ್ಲ, ಎಷ್ಟು ಜನನಾದ್ರೂ ಪರವಾಗಿಲ್ಲ, ಕೇಳ್ತೀನಿ. ಯಾರನ್ನ ಬೇಕಾದ್ರೂ ಬೇಡ್ಕೋತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅನ್ಕೊಂಡಿದ್ ಕೆಲಸ ಮಾಡ್ತೀನಿ. ಇಡ್ತೀನಿ ಸರ್. ಏನಾಯ್ತು ರೀ? ಏನಾದ್ರೂ ಪ್ರಾಬ್ಲಮ್ಮಾ? ಏನೋ ರೀ, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಾಗ ಬರೀ ಅಡ್ಡಿ ಆತಂಕಗಳೇ ಎದುರಾಗ್ತಿವೆ. ಸಮಸ್ಯೆ ಏನು ಅಂತ ಹೇಳಿ. ನನ್ ಮಗನ್ ನೆನ್ಪಿಗೋಸ್ಕರ ಒಂದ್ ಚಿಲ್ಡ್ರನ್ಸ್ ಆರ್ಫನೇಜ್ ಹೋಮ್ ಶುರು ಮಾಡಿ 100 ಮಂದಿ ಮಕ್ಳಿಗೆ ಶೆಲ್ಟರು, ಫುಡ್ಡು ಕೊಟ್ಟು ಸರ್ವಿಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಒಳ್ಳೆ ವಿಷಯ ರೀ. ಅನಾಥ ಮಕ್ಕಳಿಗೆ ತುಂಬಾನೇ ಉಪಯೋಗ ಆಗುತ್ತೆ. ನನ್ ಮಗ ಇಲ್ದಿರೋ ಕೊರತೆನ ಆ ಮಕ್ಳ ಮೂಲಕ ತೀರ್ಸ್ಕೋಬೇಕು ಅನ್ಕೋತಿದೀನಿ. ಆದ್ರೆ ಏನಾಯ್ತು ರೀ? ಪರ್ಮಿಷನ್ಸ್ಗೋಸ್ಕರ ಕೇಳ್ತಿದ್ರೆ ಶೂರಿಟಿ ಸೈನ್ ಬೇಕು ಅಂತಿದ್ದಾರೆ. ಯಾರಿಗೆ ಸೈನ್ ಹಾಕಿ ಅಂತಂದ್ರು ಯಾವ್ದೋ ಕಾರಣ ಹೇಳಿ ತಪ್ಪಿಸ್ಕೋತಿದ್ದಾರೆ. ಶೂರಿಟಿ ಸೈನ್ ಅಷ್ಟೇ ಅಲ್ವೇನ್ರಿ? ಅದ್ರಿಂದ ಏನ್ ಸಮಸ್ಯೆ ಆಗುತ್ತೆ? ಅವ್ರ ಭಯ ಅವ್ರಿಗಿರುತ್ತಲ್ವೇನ್ರಿ? ನಾನ್ ಯಾರಿಗೂ ದುಡ್ಡಿನ ಸಹಾಯ ಕೇಳ್ತಿಲ್ಲ, ಸೈನ್ ಮಾತ್ರ ಕೇಳ್ತಿದ್ದೀನಿ. ನನ್ ಮಗ ಹೇಗೂ ಇಲ್ಲ, ಅವನ್ನ ಚೆನ್ನಾಗಿ ಓದಿಸ್ಬೇಕು ಅಂತಿದ್ದೆ. ಆ ಆಸೆ ಅನಾಥ ಮಕ್ಳ ಮೂಲಕನಾದ್ರೂ ತೀರುತ್ತೆ ಅನ್ಕೊಂಡ್ರೆ ಬರೀ ಅಡ್ಡಿ ಆಗ್ತಿದೆ. ಯಾರಾದ್ರೂ ಒಬ್ರು ಸೈನ್ ಮಾಡಿ ಪುಣ್ಯ ಕಟ್ಕೋತಾರೇನೋ ಅಂತ ಸುತ್ತಾನೇ ಇದ್ದೀನಿ. ಯಾರಾದ್ರೂ ಸೈನ್ ಹಾಕಿದ್ರೆ 100 ಜನ ಅನಾಥ ಮಕ್ಕಳಿಗೆ ಒಳ್ಳೆ ಜೀವನ ಕೊಟ್ಟವರು ಅಂತ ಅನ್ಸ್ಕೋತಾರೆ. ಅಂಥ ಒಳ್ಳೆ ಮನ್ಸು ಯಾರಿಗಿದೆಯೋ ಏನೋ. ನಾನು ಸೈನ್ ಹಾಕ್ತೀನಿ ರೀ. ಅಯ್ಯೋ, ಪರವಾಗಿಲ್ಲ ವಸು ಅವರೇ, ಬೇರೆ ಯಾರಿಂದನಾದ್ರೂ ಸೈನ್ ಹಾಕಿಸ್ಕೋತೀನಿ. ಬೇರೆ ಯಾರೋ ಯಾಕ್ರಿ? ಅನಾಥ ಮಕ್ಕಳಿಗೆ ಅಂತ ಹೇಳ್ತಿದ್ದೀರಲ್ಲ, ನಾನೇ ಸೈನ್ ಮಾಡ್ತೀನಿ. ನಿಮ್ಗೇನು ತೊಂದರೆ ಇಲ್ಲ ತಾನೇ? ಅಂದ್ರೆ ನಿಮ್ಮವ್ರ ಪರ್ಮಿಷನ್ ತಗೊಂಡು? ಬೇಕಾಗಿಲ್ಲ ರೀ. ಒಂದ್ ಕಾಲದಲ್ಲಿ ನಾನು ಕೂಡ ಅನಾಥಳೆ. ನಿಮ್ಮಂಥ ಒಳ್ಳೆ ವ್ಯಕ್ತಿಯಿಂದಾನೆ ನನಗೆ ಆಸರೆ ಸಿಕ್ಕಿ ಚೆನ್ನಾಗಿ ಓದ್ಕೊಂಡೆ. ಹೌದಾ? ಗ್ರೇಟ್ ರೀ. ನಮ್ ಬಸ್ಸು ಒಳ್ಳೇದ್ ಮಾಡೋದ್ರಲ್ಲಿ ಮುಂದಿರ್ತಾಳೆ ರೀ. ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು ವಸು ಅವರೇ. ಬನ್ನಿ ಕೂತ್ಕೊಳ್ಳೋಣ.
ಒಂದ್ಸಲ ಓದ್ರಿ. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ರೀ. ಈಗ ಆಸ್ತಿ ಡಾಕ್ಯುಮೆಂಟ್ ಇವಳಿಗೆ ಕಾಣ್ದಂಗೆ ಆಚೆ ತೆಗೆದು ಅದ್ರ ಮೇಲೂ ಹೇಗಾದ್ರೂ ಮಾಡಿ ಸೈನ್ ಮಾಡಿಸ್ಕೋಬೇಕು. ಇನ್ನೊಂದಕ್ಕೂ ಸೈನ್ ಮಾಡಬೇಕು ರೀ. ಇಲ್ಲಿ ಹಾಕಿ. ಹಾಗೆ ಆಗಲಿ. ಏನಿದು ಅಪಶಕ್ನ, ಈಗಲೇ ಹೀಗಾಗ್ಬೇಕಾ? ಏನ್ರಿ, ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ ರೀ. ಅಯ್ಯೋ, ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಹಾಗೇನಿಲ್ಲ ರೀ. ಬಂದಿದ್ದ ಕೆಲಸ ಸಕ್ಸಸ್ಫುಲ್ಲಾಗಿ ಪೂರ್ತಿ ಆಯ್ತು. ಈಗಲೇ ಪೇಪರ್ಸ್ನ ಲಾಯರ್ ಸರ್ ಕೊಟ್ಟು ರಾಕಿನ ನನ್ನ ಆಸ್ತಿನ ಹ್ಯಾಂಡ್ ಓವರ್ ಮಾಡಿಸ್ಕೋಬೇಕು. ಇನ್ನೂ ಎಲ್ಲಿ ಸೈನ್ ಮಾಡಬೇಕು? ಇಲ್ಲ ರೀ, ಅಷ್ಟೇ ಸಾಕು. ನಾನಿನ್ನು ಹೊರಡ್ತೀನಿ.